ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೌಂಡೇಶನಿಂದ ನಾವೆಲ್ಲ ಸದಸ್ಯರು ಮಾತಾಡ್ತಾ ಇದ್ದೀವಿ. ನಮ್ಮ ಹತ್ರ ಈ ಫೌಂಡೇಶನಲ್ಲಿ 14 ಮೆಂಬರ್ಸ್ ಇದ್ದಾರೆ. ನಮ್ಮದು ಏನಂದರೆ ಮೂಲ ಉದ್ದೇಶ ಹಳ್ಳಿಗಳಿಂದ ಮತ್ತು ಕೆಲವು ಬೇರೆ ಕಡೆಗಳಿಂದ ಎಲ್ಲರೂ ಅಂಬೇಡ್ಕರ್ ಸೆಲೆಬ್ರೇಷನ್ ನೋಡೋಕ್ಕೆ ಬರ್ತಾರೆ. ಅಂಥ ಜನಗಳಿಗೆ ನಮ್ಮ ಕೈಲಾದ ಪ್ರಯತ್ನ ಮಾಡಿ ಎಲ್ರಿಗೂ ಊಟ ಮಾಡಿಸುವಂಥ ಪ್ರಯತ್ನ ಇದೆ. ಇದರಲ್ಲಿ ಟೋಟಲ್ 40 ಮೆಂಬರ್ಸ್ ಇದ್ದಾರೆ. ಫುಲ್ ಎನರ್ಜೆಟಿಕ್ ಟೀಮ್ ಇದೆ. ನಾವು ಆ್ಯಂಡ್ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅನ್ನದಾಸೋಹ ಮಾಡ್ತಾ ಇದ್ದೀವಿ. ರೀಸೆಂಟಾಗಿ ಯಕತ್ಪುರ ಅನ್ನೋ ಗ್ರಾಮದಲ್ಲಿ ಒಂದು 200 ಜನರಿಗೆ ಉಚಿತ ಆರೋಗ್ಯ ತಪಾಸಣೆ ಮಾಡಿಸಿದ್ದೀವಿ. ಇದರಲ್ಲಿ ಇನ್ನೂ ಎಲ್ಲ ಜನರು ಹಳ್ಳಿಗಳಿಂದ ಯಾರು ಬಂದಿದ್ದಾರೆ ದಯವಿಟ್ಟು ಇಲ್ಲಿ ಬಂದು ಊಟದ ಏನು ಸೌಲಭ್ಯ ಇದೆ ಅದನ್ನು ಉಪಯೋಗ ಪಡ್ಕೊಳ್ಬೇಕು. ಮತ್ತು 10,000 ಲೀಟರ್ ತಂಪಾದ ನೀರಿನ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಪ್ರತಿಯೊಬ್ಬರು ಬರಬೇಕು. ಎಲ್ಲರೂ ಬಾಬಾ ಸಾಹೇಬರ ಕೈಲಾದಷ್ಟು ಸೇವೆ ಮಾಡಬೇಕು. ಇದು ಪ್ರಚಾರಕ್ಕೆಲ್ಲ ಪ್ರೇರಣೆಗಾಗಿ ಇನ್ನೂ ಭಾಳಷ್ಟು ಜನರು ಇನ್ನೂ ತಮ್ಮ ಕೈಲಾದಷ್ಟು ಅನ್ನದಾನ ಮಾಡಲಿ, ಇನ್ನೂ ನೀರು ದಾನ ಮಾಡಲಿ. ಇದು ಒಂದು ಬೌದ್ಧ ಧರ್ಮದಲ್ಲಿ ಒಂದು ಅತ್ಯುನ್ನತ ಪವಿತ್ರವಾದಂಥ ಸ್ಥಾನ ಇದೆ ಸರ್. ಖಂಡಿತ ನಮ್ಮ ಟೀಮ್ ಇದೇ ರೀತಿ ಸ್ಟ್ರಾಂಗ್ ಇತ್ತಂದರೆ ನಾವು ಇನ್ನೂ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಜೈ ಭೀಮ್, ನಮೋ ಬುದ್ಧಾಯ. ಸರ್, ಅನ್ನದಾಸೋಹ ಮಾಡಬೇಕಂತ ಯಾಕೆ ನಿಮಗೆ ಆಲೋಚನೆ ಬಂತು? ಇದು ಯಾಕೆ ಬಂತಂದರೆ ನಾವು ಮೊದಲು ಬೇರೆ ವಿಲೇಜ್ನಿಂದ ಇಲ್ಲಿ ಸಿಟಿಗೆ ಏನು ನಾವು ಅಂಬೇಡ್ಕರ್ ಜಯಂತಿ ನೋಡೋಕೆ ಬರ್ತಿದ್ದೀವಿ. ಭಾಳಷ್ಟು ಜನರಿಗೆ ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆ ಇರ್ಬೋದು, ಅಥವಾ ಯಾರಿಗೂ ಟೈಮ್ ಸಿಗಲ್ಲ ಅಲ್ಲಿ ಹೋಗಿ ಊಟ ಮಾಡೋಕ್ಕೆ. ಕೆಲವೊಬ್ರು ಹೋಟೆಲ್ಗೆ ಹೋಗ್ಲಿಕ್ಕೆ ನಾಚ್ಕೊತಾರ. ಅಂಥವ್ರು ಎಲ್ಲ ನಮ್ಮ ಅಕ್ಕ ತಂಗಿಯರು, ನಮ್ಮ ತಾಯಿಯಂದರು, ನಮ್ಮ ಅಣ್ಣ ತಮ್ಮರು ಎಲ್ಲರೂ ಇಲ್ಲಿ ಬಂದು ಊಟ ಮಾಡಿದ್ರೆ ನಮಗೂ ಒಂದು ಏನೋ ಸ್ಫೂರ್ತಿ. ನಾವು ಏನೋ ಕೈಲಾದಷ್ಟು ಸಹಾಯ ಮಾಡಿದ್ದೀವಿ, ಕೈಲಾದಷ್ಟು ಪ್ರಯತ್ನ ಮಾಡಿದ್ದೀವಿ. ಬಾಬಾ ಸಾಹೇಬರ ಒಂದು ಕಾಲಿನ ಧೂಳಷ್ಟು ಋಣ ತೀರ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಇದೊಂದು ಖುಷಿಯ ವಿಚಾರ. ನಮ್ಮ ಹೆಸರು ಸರ್? ನಮ್ಮ ಹೆಸರು ಚಕ್ರಧರ್ ಹೊಸಳ್ಳಿ ಅಂತ, ಇಲ್ಲೇ ಅಂಬೇಡ್ಕರ್ ಕಾಲೋನಿ ನಿವಾಸಿಗಳು. ಆ್ಯಂಡ್ ನಮ್ಮದು ಟೋಟಲ್ ಏನು 40 ಮೆಂಬರ್ಸ್ ಇದ್ದೀವಿ. ಆಲ್ ಆರ್ ಪ್ರೆಸಿಡೆಂಟ್ಸ್. ಧನ್ಯವಾದ. ಸರಿ, ಥ್ಯಾಂಕ್ ಯು. ಸೊ ಜೈ ಭೀಮ್, ಜೈ ಬುದ್ಧ. ಸೊ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೌಂಡೇಶನ್ ವತಿಯಿಂದ ಇವಾಗ ಪ್ರೆಸೆಂಟ್ ಆಗಿ ಹೇಳಿದ್ರು ಚಕ್ರಧರ್ ಹೊಸಳ್ಳಿ ಅವರು. ಸೊ ಅದೇ ರೀತಿ ನಾವು 42 ಮೆಂಬರ್ಸನ್ನು ಇದ್ದೀವಿ. ಸೊ ನಮ್ಮ ಉದ್ದೇಶ ಏನಂತಂದರೆ ಅನ್ನದಾಸೋಹ ಉದ್ದೇಶ. ಸೊ ಎಲ್ಲ ಜನರಿಗೆ ಊಟ ಮತ್ತು ನೀರು ಮತ್ತು ಈ ವರ್ಷ ಒಂದು ಸ್ವೀಟ್ ಇರ್ಲಂತೆ ಲಡ್ಡು. ಸೊ ಈ ಮೂರನ್ನು ಪ್ರತಿಯೊಬ್ಬರಿಗೆ ಇಲ್ಲಿ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಬೇಕು. ಇಂಡುವರೆಗೂ ನಾವು ಅನ್ನದಾಸೋಹನ ಮಾಡ್ತೇವೆ. ಲಿಮಿಟ್ ಇಲ್ಲ, ಅನ್ಲಿಮಿಟೆಡ್. ಎಷ್ಟೇ ಜನ ಬರಲಿ, ಸೊ ಅಷ್ಟು ಜನಕ್ಕೂ ನೀರಿನ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ ಈ ನಮ್ಮ ಫೌಂಡೇಶನ್ ವತಿಯಿಂದ. ಸೊ ಖುಷಿ ವಿಚಾರ ಏನಂತಂದರೆ, ಸೊ ಸರ್ ಹೇಳ್ದಂಗೆ ನಮ್ಮ ಫೌಂಡೇಶನ್ ಉದ್ದೇಶ ಎಲ್ಲ ಜನರು ಸೆಲೆಬ್ರೇಷನ್ ಪ್ರತಿಯೊಂದು ಹಳ್ಳಿನಿಂದ ಬರ್ತಾರೆ. ಸೊ ಹೊರಗಡೆ ಹೋಗ್ಲಿಕ್ಕೆ ಮತ್ತು ಹೋಟೆಲ್ದಲ್ಲಿ ಹೋಗಿ ಊಟ ಮಾಡೋಕ್ಕೆ ಸ್ವಲ್ಪ ನಾಚ್ಕೋಬೋದು. ಎಲ್ಲ ನಮ್ಮ ಅಕ್ಕ ತಂಗಿಯವರು, ಅಣ್ಣ ತಮ್ಮದರು ಪ್ರತಿಯೊಬ್ಬರು ಬರ್ತಾರೆ. ಸೊ ಹಾಗಾಗಿ ಎಲ್ಲರಿಗೆ ಈ ಒಂದು ಊಟದ ವ್ಯವಸ್ಥೆ, ಅನ್ನ ದಾಸೋಹ ಒಂದು ಉನ್ನತ ಒಂದು ಒಳ್ಳೆಯದು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಎಲ್ಲಸ ದೊಡ್ಡ ದಾಸೋಹ ಅಂದರೆ ಅನ್ನ ದಾಸೋಹ. ಸೊ ಪ್ರತಿಯಲ್ಲಿ ಹೋದಾಗ ನಾವು ನೋಡ್ತಾ ಇರ್ತೀವಿ, ಪ್ರತಿಯೊಂದು ದೊಡ್ಡ ಹೇಳ್ತಕ್ಕಂಥ ಒಂದು ಮಠ ಮಂದಿರಗಳಲ್ಲಿ ಎಲ್ಲ ಅನ್ನದಾಸೋಹ ರೆಗ್ಯುಲರ್ ಆಗಿರುತ್ತೆ. ಸೊ ಅದೇ ರೀತಿ ನಾವು ಅದೇ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಈ ಒಂದು ಅನ್ನದಾಸೋಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ನಮ್ಮ ಫೌಂಡೇಶನ್ ವತಿಯಿಂದ. ಪ್ರತಿ ವರ್ಷ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕಂತ ನಮ್ಮೆಲ್ಲರ ಒಂದು ಅನಿಸಿಕೆ ಇದೆ. ಸೊ ಅದನ್ನು ಖಂಡಿತ ಮಾಡ್ತೀವಿ ಸರ್. ಜೈ ಭೀಮ್, ಜೈ ಬುದ್ಧ.
ಮಾಡೋಕೆ ಅವಕಾಶ ಕೊಡಿ. ರೊಟೇಟ್ ಮಾಡಿ ಕಸ ಬರೀ ತಗೋರಿ ರೈಟ್ ಆಯ್ತು